ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್ 4ನೇ ದಿನದ ಬಳಿಕ ಸೌತ್ ಆಫ್ರಿಕಾ ಕ್ಲೋಸ್ ಟು ವಿಕ್ಟ್ರಿ ಅಂತಲೇ ಹೇಳ್ಬೋದು. 8 ವಿಕೆಟ್ ತೆಗೆದ್ರೆ ಸೌತ್ ಆಫ್ರಿಕಾ ಈ ಮ್ಯಾಚ್ನೊಂದಿಗೆ ಸರಣಿ ಕೂಡ ವಿನ್ ಆಗ್ತಾರೆ. ಇನ್ ಕೇಸ್ ಏನಾದರೂ ಇಂಡಿಯಾ ಪುಲ್ಔಟ್ ಮಾಡಿ ಡ್ರಾ ಏನಾದರೂ ಮಾಡಿಕೊಂಡ್ರೆ ಕೂಡ ಸೌತ್ ಆಫ್ರಿಕಾ ಸೀರೀಸನ್ನು ವಿನ್ ಆಗುತ್ತೆ. ಸೊ ಸೌತ್ ಆಫ್ರಿಕಾ ಈ ಸೀರೀಸನ್ನು ವಿನ್ ಆಗೋದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸೂಪರ್ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಸೌತ್ ಆಫ್ರಿಕಾ ಭಾರತಕ್ಕೆ ಫಾಲೋನ್ ನೀಡದೆ ಬ್ಯಾಟಿಂಗನ್ನು ಜಸ್ಟ್ ಸ್ಟಾರ್ಟ್ ಮಾಡಿದರು. ಸೊ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಒಂದು ಅದ್ಭುತ ಪಾರ್ಟ್ನರ್ಶಿಪ್ ಸ್ಟಾರ್ಟಿಂಗ್ನಲ್ಲೇ ಬರುತ್ತೆ ರಿಕಲ್ಟನ್ ಮತ್ತು ಮಾರ್ಕ್ರಮ್ಮಿಂದ. ರಿಕಲ್ಟನ್ ಮತ್ತು ಮಾರ್ಕ್ರಮ್ ಈ ಸೀರೀಸ್ ಉದ್ದಕ್ಕೂ ಒಳ್ಳೆ ಪಾರ್ಟ್ನರ್ಶಿಪ್ಗಳನ್ನು ನೀಡ್ತಾ ಇದ್ದಾರೆ. ಸೊ 59 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ನೀಡ್ತಾರೆ ಮೊದಲ ವಿಕೆಟ್ಗೆ. ಹಾಗೆಯೇ ಲೀಡ್ ಕೂಡ ಜಾಸ್ತಿ ಮಾಡ್ಕೊತಾರೆ ಇದರೊಂದಿಗೆ. ಸೊ ಮೊದಲ ವಿಕೆಟನ್ನು ತೆಗೆದಿದ್ದು ರವೀಂದ್ರ ಜಡೇಜಾ ಅವರು. ಇವತ್ತು ಆಲ್ಮೋಸ್ಟ್ ವಿಕೆಟೆಲ್ಲ ತೆಗೆದಿದ್ದು ಜಡೇಜಾ ಅಂತಲೇ ಹೇಳ್ಬೋದು. ದೊಡ್ಡ ಸ್ಪೆಲ್ಗಳನ್ನು ಹಾಕಿದ್ದಾರೆ ಜಡೇಜಾ ಅವರು. ಸೊ ಮೊದಲು ಬ್ರೇಕ್ ಥ್ರೂ ಕೊಡ್ತಾರೆ ರಿಕಲ್ಟನ್ ಅವರ ತೆಗೆಯುವ ಬಳಿಕ. ಅದಾದ ಕೆಲವೇ ಹೊತ್ತಿನಲ್ಲೇ ಒಂದು ಬೆಂಕಿ ಡಿಲಿವರಿ ಮೂಲಕ ಮಾರ್ಕ್ರಮ್ ಅವ್ರನ್ನು ಕೂಡ ಔಟ್ ಮಾಡ್ತಾರೆ. ಸೊ ಇದರೊಂದಿಗೆ ಓಪನಿಂಗ್ ಜೋಡಿ ಔಟ್ ಆಗುತ್ತೆ. 74ಕ್ಕೆ 2 ವಿಕೆಟ್ ಕಳೆದುಕೊಳ್ಳುತ್ತೆ. ಅದಾದ ಕೆಲವೇ ಹೊತ್ತಿನಲ್ಲಿ ಬೌಮ್ ಅವರು ಕೂಡ ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಔಟ್ ಆಗ್ತಾರೆ. ಸೊ 77ಕ್ಕೆ 3 ವಿಕೆಟ್ ಕಳೆದುಕೊಳ್ಳುತ್ತೆ ಸೌತ್ ಆಫ್ರಿಕಾ. ಸೊ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅದಾದ ಬಳಿಕ ಸ್ಟಬ್ಸ್ ಮತ್ತು ಟೋನಿ ಡಿಜಾರ್ಜಿ ಅವರಿಂದ. ಸೊ ಅದ್ಭುತವಾದ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಕೂಡ. ಯಾಕಂತ ಹೇಳಿದ್ರೆ 100 ರನ್ ಪಾರ್ಟ್ನರ್ಶಿಪ್ ಇದು. ಸೊ ಒಂದು ಕಡೆ ಸ್ಟಬ್ಸ್ ಸಖತ್ತಾಗಿ ನೋಡ್ಕೊಂಡು ಆಡ್ತಾಯಿದ್ರೆ ಅವ್ರಿಗೆ ಟೋನಿ ಡಿಜಾರ್ಜಿ ಕೂಡ ಸಾಥ್ ಕೊಡ್ತಾರೆ. ಒಂದು ಫ್ರಸ್ಟ್ರೇಟಿಂಗ್ ಪಾರ್ಟ್ನರ್ಶಿಪ್ ಆಯಿತು ಇದು ಭಾರತ ತಂಡಕ್ಕೆ. ಸೊ ಅದನ್ನು ಫೈನಲಿ ಮತ್ತೊಮ್ಮೆ ಬ್ರೇಕ್ ಮಾಡಿದ್ದು ಅಂದರೆ ರವೀಂದ್ರ ಜಡೇಜಾ ಟೋನಿ ಡಿಜಾರ್ಜಿ ಅವ್ರನ್ನ 49ಕ್ಕೆ ಔಟ್ ಮಾಡೋ ಮುಖಾಂತರ ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡ್ತಾರೆ. ಸೊ ಅದಾದ ಬಳಿಕ ಸ್ಟಬ್ಸ್ ಮತ್ತು ಮಲ್ಡರ್ ಪಾರ್ಟ್ನರ್ಶಿಪ್ ನಡೆಯುತ್ತೆ. ಹಾಗೆಯೇ ಸೌತ್ ಆಫ್ರಿಕಾದ ಲೀಡ್ ಕೂಡ 500 ದಾಟುತ್ತೆ. ಸ್ಟಬ್ಸ್ ಅವರು 100 ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಆದರೆ 94ಗೆ ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ ಸ್ಟಬ್ಸು ಜಡೇಜಾ ಅವ್ರಿಗೆ. ಸೊ 94ಗೆ ಔಟ್ ಆಗಿದ್ದೆ ತಡ ಸೌತ್ ಆಫ್ರಿಕಾ ಡಿಕ್ಲೇರನ್ನು ಅನೌನ್ಸ್ ಮಾಡ್ತಾರೆ. 82 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಮಲ್ಡರ್ ಮತ್ತು ಸ್ಟಬ್ಸ್ ಅವರ ನಡುವೆ. ಸೊ ಅದು ಇಲ್ಲಿಗೆ ಎಂಡ್ ಆಗುತ್ತೆ. ಹಾಗೆಯೇ ಸೌತ್ ಆಫ್ರಿಕಾ ಕೂಡ ಡಿಕ್ಲೇರನ್ನು ಕೊಡ್ತಾರೆ. ಸೊ ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಿತ್ತು ಭಾರತ. 549 ರನ್ಸ್ ಭಾರತದ ಕಡೆ ಇತ್ತು. ಸೊ ಇದು ವಿನ್ ಆಗೋಕ್ಕಂತೂ ಆಗಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿತ್ತು. ಯಾಕಂದರೆ 2.5 ಸೆಷನನ್ನು ಆಡಿಬಿಟ್ಟಿದ್ರು ಇವತ್ತಿನ ದಿನ ಸೌತ್ ಆಫ್ರಿಕಾ ತಂಡದವರು. ಇನ್ನೂ ಒಂದು ದಿನ ಸ್ವಲ್ಪ 10 ಓವರ್ 15 ಓವರ್ ಮಾತ್ರ ಬಾಕಿ ಇರೋದು ಅಂತ ಇಂಡಿಯಾಗೆ ಕ್ಲಿಯರಾಗಿ ಗೊತ್ತಿತ್ತು. ಇಲ್ಲಿಂದ ಡ್ರಾ ಮಾಡ್ಕೊಬೇಕು ಅಂತ ಆಡಬೇಕಿತ್ತು. ಸೊ ಅದೇ ರೀತಿ ಆಡೋಕೆ ಹೋದ್ರು. ಆದರೆ 2 ವಿಕೆಟನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಓಪನರ್ಸ್ ಆಗಿ ಬಂದಿದ್ದ ಕೆಎಲ್ ರಾಹುಲ್ ಮತ್ತು ಜೈಸ್ವಾಲ್ ಅವರ ವಿಕೆಟನ್ನು ಇವತ್ತೇ ಕಳ್ಕೊಂಡ್ಬಿಟ್ಟಿದ್ದಾರೆ ಭಾರತ. ಮೊದಲು ಜೈಸ್ವಾಲ್ 13 ರನ್ ಗಳಿಸಿ ಆನ್ಸನ್ ಅವ್ರಿಗೆ ಮತ್ತೆ ಔಟ್ ಆದರೆ ಕೆಎಲ್ ರಾಹುಲ್ 6 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ ಡಿಸಪಾಯಿಂಟಿಂಗ್ ಸೀರೀಸ್ ಆಗಿದೆ ಈ ಬೋತ್ ಓಪನರ್ಸ್ಗೆ. ಸೊ ಒಂದು 50 ಬಂದಿದೆ ಜೈಸ್ವಾಲಿಂದ. ಹಾಗೆಯೇ ಕೆಎಲ್ ರಾಹುಲ್ ಒಂದೆರಡು ಸ್ಟಾರ್ಟ್ ಸಿಕ್ಕಿತ್ತು, ಅದನ್ನು ಕೂಡ ನೋಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಓಪನರ್ಸ್ಗೆ ಇದು ಒಳ್ಳೆ ಸೀರೀಸ್ ಆಗಿಲ್ಲ. 27ಕ್ಕೆ 2 ವಿಕೆಟ್ ಕಳೆದುಕೊಂಡಿದೆ. ಕುಲ್ದೀಪ್ ಯಾದವ್ ಆಸ್ ಅ ನೈಟ್ ವಾಚ್ಮ್ಯಾನ್ ಬಂದಿದ್ದಾರೆ. 22 ಬಾಲ್ ಪೇಸ್ ಮಾಡಿದ್ದಾರೆ. ಸುದರ್ಶನ್ 25 ಬಾಲ್ನಲ್ಲಿ 2 ರನ್ ಹೊಡೆದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಾಳೆ ಒಂದು ಇಡೀ ದಿನ ಆಡಬೇಕು. ಇನ್ ಕೇಸ್ ಏನಾದರೂ ಭಾರತ ಡ್ರಾ ಮಾಡಬೇಕು ಅಂದರೆ 522 ಒಂದು ದಿನದಲ್ಲಿ ಹೊಡೆಯೋದು ಅಂದರೆ ಅದು ದೂರದ ಮಾತಾಯಿತು. ಯಾಕಂದರೆ 2 ವಿಕೆಟ್ ಕೂಡ ಕಳ್ಕೊಂಡಿದ್ದಾರೆ. ಸೊ ಹೊಡೆಯೋದಕ್ಕೆ ಹೋಗಿ ಮತ್ತೆ ಔಟ್ ಆದರೆ ಕಷ್ಟನೇ. ಸೊ ಆದರೆ ಡ್ರಾ ಮಾಡ್ಕೊಬೇಕು, ಅದು ಕೂಡ ಕಷ್ಟ ಅಂತ ಅನ್ಕೋತೀನಿ. ಡೇ 5 ಪಿಚ್ಚು ಇಂಡಿಯಾದಲ್ಲಿ. ಸೊ ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಸೀರೀಸ್ ಅಂತೂ ಕ್ಲಿಯರ್ ಕಟ್ಟಾಗಿ ಸೌತ್ ಆಫ್ರಿಕಾ ಕಡೆ ಹೋಗಿರೋದು ಕಾಣ್ತಾ ಇದೆ. ಇನ್ ಕೇಸ್ ಏನಾದರೂ ಇಂಡಿಯಾ ನಾಳೆ ಇಡೀ ಆಡಿ ಡ್ರಾ ಮಾಡಿಕೊಂಡ್ರು ಅಂತ ಹೇಳಿದ್ರು ಕೂಡ ಸೌತ್ ಆಫ್ರಿಕಾ ಸೀರೀಸನ್ನು ವಿನ್ ಆಗ್ತಾರೆ. ಸೊ ಹಾಗಾಗಿ ಇನ್ನೊಂದು ಸೀರೀಸ್ ಲಾಸ್ ನಮಗೆ ನೋಡೋದಕ್ಕೆ ಸಿಗ್ಬೋದು ನಾಳೆ. ಸೊ ಒಂದು ವರ್ಷದ ಅವಧಿಯಲ್ಲಿ 2 ಹೋಮ್ ಟೆಸ್ಟ್ ಸೀರೀಸ್ ಲಾಸ್ ಆಗಿದ್ದು ಹರ್ಟ್ ಆಗುತ್ತೆ ಇಂಡಿಯಾ ಟೆಸ್ಟ್ ಕ್ರಿಕೆಟ್ಗೆ ಖಂಡಿತವಾಗ್ಲೂ. ಸೊ ಈ ಬಗ್ಗೆ ಥಿಂಕ್ ಬರುತ್ತೆ ನೆಕ್ಸ್ಟು ಏನಾಗುತ್ತೆ ಅಂತ. ಸೊ ತುಂಬ ದಿನ ಇದೆ ಇನ್ನು ಟೆಸ್ಟ್ ಕ್ರಿಕೆಟ್ ಬರೋದಕ್ಕೆ. ಅದಕ್ಕೂ ಮುಂಚೆ ಇದನ್ನೆಲ್ಲ ಸರಿ ಮಾಡ್ಕೊಂಡು ಬರಬೇಕು. ಸೊ ನೋಡೋಣ ನಾಳೆ ಡ್ರಾಮಾ ಆಗುತ್ತಾ ಇಲ್ಲ ಸೌತ್ ಆಫ್ರಿಕಾ ಕಡೆ ಮ್ಯಾಚು ಹೋಗುತ್ತಾ ಏನು ಅಂತ. ಸೊ ಕ್ಲಿಯರ್ ಕಟ್ಟಾಗಿ ಸೌತ್ ಆಫ್ರಿಕಾ ಕಡೆ ಒಂದು 99% ವಿನ್ ಆಗೋದು ಥರ ಕಾಣ್ತಾ ಇದೆ. ಇನ್ನೊಂದು 1% ಚಾನ್ಸ್ ಏನಿದೆ ಅದು ಡ್ರಾ ಕಡೆ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇದಾಗಿದೆ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಕನ್ನಡ ಎಲ್ಲಿ ಮಿಸ್ಟೇಕ್ ಆಯಿತು ಈ ಟೆಸ್ಟ್ನಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ.